ರಾಜ್ಯ ರಾಜಕಾರಣದ ಬಗ್ಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವ ಚಲವಾದಿ ನಾರಾಯಣ ಸ್ವಾಮಿ ಅವರ ಹತ್ರ ಇವತ್ತು ನಾವು ಮಾತಾಡ್ತಾ ಹೋಗ್ತೀವಿ. ಬನ್ನಿ ಸರ್, ಈಗ ವಿಧಾನ ಪರಿಷತ್ ಚುನಾವಣೆ ಆದ್ಮೇಲೆ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿರುವಂತದ್ದು, ಅದಕ್ಕೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಹೇಳ್ತೀರಿ ಅಂತ? ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ, ಗೊಂದಲಕ್ಕೆ ತೆರೆ ಎಳೆದಾಯಿತು. ಕೇಂದ್ರ ನಾಯಕರಿಗೆ ಇಲ್ಲೇನು ನಡವಳಿಕೆ ನಡೆದಿತ್ತು ಅದರ ಬಗ್ಗೆ ವಿಸ್ತೃತವಾದ ವರದಿಯನ್ನು ಕೊಟ್ಟಾಯಿತು. ಅದರಿಂದಾಗಿ ಈಗ ಗೊಂದಲವನ್ನು ಬದಿಗಿಟ್ಟು ಇನ್ನು ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಅನೇಕ ಇವೆ, ಅದನ್ನು ಎದುರಿಸಬೇಕಾಗಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಹೋಗಬೇಕು ಅಂತಕ್ಕಂಥ ಆದೇಶ ಕೇಂದ್ರದಿಂದ ಆಗಿದೆ. ಅದರಿಂದ ನಾವೆಲ್ಲರೂ ಸೇರಿ ಪಕ್ಷ ಕಟ್ಟುವ ಕೆಲಸದಲ್ಲಿ ಇರ್ತೇವೆ. ಇದು ಸಣ್ಣ ಒಂದು ವಿಷಯ, ಅದು ಆಗಬಾರ್ದಾಗಿತ್ತು ನಮ್ಮ ಪಕ್ಷದಲ್ಲಿ, ಅದಾಗಿದೆ. ಆದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಇದ್ದೇ ಇದೆ. ಇವತ್ತವರಿಗೆ ಕಾಣದೇ ಇರ್ಬೋದು. ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ನಮ್ಮ ಕೇಂದ್ರ ನಾಯಕರಿಗೆ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಿದೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಕೇಂದ್ರದ ನಾಯಕರು ತೆಗೆದುಕೊಳ್ತಾರೆ. ಸರ್, ಈಗ ಅಡ್ಡ ಮತದಾನದ ಬಗ್ಗೆ ಬೆಳಿಗ್ಗೆ ಎಸ್ ಟಿ ಸೋಮಶೇಖರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಶೋಕ್ ಮತ್ತೆ ವಿಜೇಂದ್ರನ ಕರ್ಕೊಂಡೋಗಿ ಮೊದಲು ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಆಣೆ ಮಾಡಿಸ್ಬೇಕು ಅಂತ, ಅದ್ರ ಬಗ್ಗೆ ನೋಡಿ, ಅದನ್ನು ಈಗ ಮುಗಿದ ಅಧ್ಯಾಯ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ಅದನ್ನು ಬೇರೆಯವರು ಕೆದಕಿ ಮಾತಾಡೋದಾದರೆ ಅದನ್ನು ಮತ್ತೆ ಇದು ಹೆಂಗಾಗತ್ತೆ ಗೊತ್ತಾ? ಈ ತಿಪ್ಪೆ ಮೇಲೆ ಎಲ್ಲ ಸಾರಿಸ್ಬಿಟ್ಟಿದೆ. ತಿಪ್ಪೆನ ಕೆದಕಿದ್ರೆ ಮತ್ತೆ ವಾಸನೆ ಬರುತ್ತಲ್ಲ, ಬರೋದು ಬೇಡ, ಅದಕ್ಕೆ ಅಲ್ಲಿಗೆ ಬಿಟ್ಬಿಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ಲಾವಣ್ಯ, ಬೆಂಗಳೂರು. ರಾಜ್ಯ ರಾಜಕಾರಣದ ಬಗ್ಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವ ಚಲವಾದಿ ನಾರಾಯಣ ಸ್ವಾಮಿ ಅವರ ಹತ್ರ ಇವತ್ತು ನಾವು ಮಾತಾಡ್ತಾ ಹೋಗ್ತೀವಿ. ಬನ್ನಿ ಸರ್, ಈಗ ವಿಧಾನ ಪರಿಷತ್ ಚುನಾವಣೆ ಆದ್ಮೇಲೆ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿರುವಂತದ್ದು, ಅದಕ್ಕೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಹೇಳ್ತೀರಿ ಅಂತ? ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ, ಗೊಂದಲಕ್ಕೆ ತೆರೆ ಎಳೆದಾಯಿತು. ಕೇಂದ್ರ ನಾಯಕರಿಗೆ ಇಲ್ಲೇನು ನಡವಳಿಕೆ ನಡೆದಿತ್ತು ಅದರ ಬಗ್ಗೆ ವಿಸ್ತೃತವಾದ ವರದಿಯನ್ನು ಕೊಟ್ಟಾಯಿತು. ಅದರಿಂದಾಗಿ ಈಗ ಗೊಂದಲವನ್ನು ಬದಿಗಿಟ್ಟು ಇನ್ನು ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಅನೇಕ ಇವೆ, ಅದನ್ನು ಎದುರಿಸಬೇಕಾಗಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಹೋಗಬೇಕು ಅಂತಕ್ಕಂಥ ಆದೇಶ ಕೇಂದ್ರದಿಂದ ಆಗಿದೆ. ಅದರಿಂದ ನಾವೆಲ್ಲರೂ ಸೇರಿ ಪಕ್ಷ ಕಟ್ಟುವ ಕೆಲಸದಲ್ಲಿ ಇರ್ತೇವೆ. ಇದು ಸಣ್ಣ ಒಂದು ವಿಷಯ, ಅದು ಆಗಬಾರ್ದಾಗಿತ್ತು ನಮ್ಮ ಪಕ್ಷದಲ್ಲಿ, ಅದಾಗಿದೆ. ಆದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಇದ್ದೇ ಇದೆ. ಇವತ್ತವರಿಗೆ ಕಾಣದೇ ಇರ್ಬೋದು. ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ನಮ್ಮ ಕೇಂದ್ರ ನಾಯಕರಿಗೆ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಿದೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಕೇಂದ್ರದ ನಾಯಕರು ತೆಗೆದುಕೊಳ್ತಾರೆ. ಸರ್, ಈಗ ಅಡ್ಡ ಮತದಾನದ ಬಗ್ಗೆ ಬೆಳಿಗ್ಗೆ ಎಸ್ ಟಿ ಸೋಮಶೇಖರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಶೋಕ್ ಮತ್ತೆ ವಿಜೇಂದ್ರನ ಕರ್ಕೊಂಡೋಗಿ ಮೊದಲು ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಆಣೆ ಮಾಡಿಸ್ಬೇಕು ಅಂತ, ಅದ್ರ ಬಗ್ಗೆ ನೋಡಿ, ಅದನ್ನು ಈಗ ಮುಗಿದ ಅಧ್ಯಾಯ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ಅದನ್ನು ಬೇರೆಯವರು ಕೆದಕಿ ಮಾತಾಡೋದಾದರೆ ಅದನ್ನು ಮತ್ತೆ ಇದು ಹೆಂಗಾಗತ್ತೆ ಗೊತ್ತಾ? ಈ ತಿಪ್ಪೆ ಮೇಲೆ ಎಲ್ಲ ಸಾರಿಸ್ಬಿಟ್ಟಿದೆ. ತಿಪ್ಪೆನ ಕೆದಕಿದ್ರೆ ಮತ್ತೆ ವಾಸನೆ ಬರುತ್ತಲ್ಲ, ಬರೋದು ಬೇಡ, ಅದಕ್ಕೆ ಅಲ್ಲಿಗೆ ಬಿಟ್ಬಿಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ತೇಜು ಜೊತೆ ಲಾವಣ್ಯ, ಬೆಂಗಳೂರು.